ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಪ್ರತಿನಿತ್ಯ ಪತ್ರಿಕೆ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಜಗತ್ತನ್ನು ಬೆಳಗಲು ಒಬ್ಬ ಸೂರ್ಯ ಬೇಕು, ಜೀವನವನ್ನು ಬೆಳಗಲು ಒಂದು ಒಳ್ಳೆಯ ಪತ್ರಿಕೆ ಸಾಕು ಎಂಬ ಮಾತು. ಜ್ಯೋತಿ ಬೆಳಗಿಸುವುದು ಮತ್ತು ಪತ್ರಿಕೆ ಓದುವುದು ಎರಡೂ ಕೂಡ ಮನುಷ್ಯನ ಆತ್ಮಶುದ್ಧಿಯ ಮಾರ್ಗಗಳು ಎಂಬ ಸ್ವಾಮಿ ವಿವೇಕಾನಂದರ ಮಾತು. 1,00,000 ಬಂದೂಕುಗಳಿಗೆ ಹೆದರದ ನಾನು 3 ಪತ್ರಿಕೆಗಳಿಗೆ ಹೆದರುತ್ತೇನೆ ಎಂಬ ನೆಪೋಲಿಯನ್ನರ ಮಾತುಗಳು ಪತ್ರಿಕೆಗಳ ಮಹತ್ವವನ್ನು ಎತ್ತಿ ತೋರಿಸುತ್ತವೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಂತೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಅಂಗವೇ ಪತ್ರಿಕಾರಂಗ. ಇಂದು ನಮ್ಮ ಸಮಾಜದ ಕಣ್ಣು ಮತ್ತು ಕಿವಿಗಳಾಗಿ ಪತ್ರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ. ಖಡ್ಗಕ್ಕಿಂತ ಲೇಖನಿ ಹರಿತವೆಂಬ ಮಾತಿನಂತೆ ಸಮಾಜದ ಸ್ವಾಸ್ಥ್ಯ ಮತ್ತು ಆಡಳಿತಾತ್ಮಕ ನೈತಿಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಪತ್ರಿಕಾರಂಗ ಬಹುವಾಗಿ ಶ್ರಮಿಸುತ್ತಿದೆ. ವಸ್ತುನಿಷ್ಠ ಮಾಹಿತಿಯನ್ನು ಸಂಗ್ರಹಿಸಿ ಜಗತ್ತಿಗೆ ತಿಳಿಸುವುದು, ಸಮಾಜದಲ್ಲಿರುವ ತಾರತಮ್ಯ, ಅಸಹನೆ, ಘರ್ಷಣೆಯನ್ನು ಹೊಡೆದೋಡಿಸಿ ಸಂತುಷ್ಟ ಸಮಾಜ ನಿರ್ಮಾಣವೇ ಪತ್ರಿಕೆಗಳ ಮೂಲ ಉದ್ದೇಶ. ಪತ್ರಿಕೆಗಳನ್ನು ಓದುವುದರಿಂದ ವಿದ್ಯಾರ್ಥಿಗಳಿಗೆ ಆಗುವ ಪ್ರಯೋಜನಗಳು. ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು, ಶಿಕ್ಷಕರು, ಲೇಖಕರು, ರಾಜಕೀಯ ಧುರೀಣರು, ವೈದ್ಯರು, ಸಾಹಿತಿಗಳು, ವ್ಯಾಪಾರಿಗಳು, ಮಹಿಳೆಯರು, ನಿವೃತ್ತ ನೌಕರರು, ವಯೋವೃದ್ಧರು ಹೀಗೆ ಎಲ್ಲ ವಯೋಮಾನ ಮತ್ತು ವೃತ್ತಿ ಮಾಡುವವರಿಗೂ ಪತ್ರಿಕೆಗಳು ಸಂಗಾತಿಗಳಾಗಿವೆ. ಪತ್ರಿಕೆಗಳನ್ನು ಓದುವುದರಿಂದ ಆಲೋಚನಾ ಶಕ್ತಿ, ವಿಮರ್ಶಾ ಶಕ್ತಿ, ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಿರ್ದಿಷ್ಟ ವಿಷಯವನ್ನು ವಸ್ತುನಿಷ್ಠವಾಗಿ ನೋಡುವ ದೃಷ್ಟಿಕೋನ ಬೆಳೆಯುತ್ತದೆ. ಶಬ್ದ ಭಂಡಾರ ಅಧಿಕವಾಗಿ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಪತ್ರಿಕೆಗಳು ಬಡವರಿಗೊಂದು ಸಂಪತ್ತು, ಶ್ರೀಮಂತರಿಗೊಂದು ಅಲಂಕಾರ, ನವಜಾತ ತರುಣರಿಗೆ ನಿಯಂತ್ರಣದ ವರಪ್ರಸಾದ ಮತ್ತು ವೃದ್ಧರಿಗೊಂದು ದುಃಖೋಪಶಮನ. ಕತೆ, ಕವನ, ಚುಟುಕು, ನಗೆಹನಿಗಳು ವಿದ್ಯಾರ್ಥಿಗಳಿಗೆ ಮನರಂಜನೆಯನ್ನು ಒದಗಿಸುತ್ತವೆ. ಆರ್ಥಿಕ, ಸಾಮಾಜಿಕ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಕುರಿತು ಪತ್ರಿಕೆಗಳಲ್ಲಿ ಬರುವ ಲೇಖನಗಳು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುತ್ತವೆ. ವಿದ್ಯಾರ್ಥಿಗಳು ಯಾವುದನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅದನ್ನು ಅರ್ಥ ಮಾಡಿಸುವ, ಯಾವುದನ್ನು ನೋಡಿಲ್ಲವೋ ಅದನ್ನು ತೋರಿಸುವ, ಯಾವುದನ್ನು ಯೋಚಿಸಿಲ್ಲವೇ ಅದನ್ನು ಯೋಚಿಸುವಂತೆ ಮಾಡುವ ಪುಟ್ಟ ಪ್ರಪಂಚವೇ ಪತ್ರಿಕೆಗಳು. ವಿದ್ಯಾರ್ಥಿ ಸಂಚಿಕೆಗಳಲ್ಲಿ ನುರಿತ ಸಂಪನ್ಮೂಲ ಶಿಕ್ಷಕರ ಸಹಾಯದಿಂದ ನಿರ್ದಿಷ್ಟ ಘಟಕಗಳ ಮೇಲೆ ಮುಖ್ಯಾಂಶಗಳು, ಪ್ರಶ್ನೋತ್ತರಗಳು, ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ತಯಾರಿಸಿ ನೀಡಿರುತ್ತಾರೆ. ಭಾಷೆಗಳು, ವಿಜ್ಞಾನ, ಸಮಾಜ, ಗಣಿತ ಹೀಗೆ ಎಲ್ಲ ವಿಷಯಗಳ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳನ್ನು ಬರೆದು ಹೆಚ್ಚು ಅಂಕ ಗಳಿಸಲು ಪತ್ರಿಕೆಗಳು ಸಹಾಯಕವಾಗುತ್ತವೆ. IAS, KAS, PSI, ಸಬ್ ರಿಜಿಸ್ಟರ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ವಿದ್ಯಮಾನಗಳ ಮೇಲೆ ಹೆಚ್ಚು ಅಂಕಗಳ ಪ್ರಶ್ನೆಗಳು ನಿಗದಿಯಾಗಿರುತ್ತವೆ. ದಿನಪತ್ರಿಕೆ, ವಾರಪತ್ರಿಕೆ, ಸ್ಪರ್ಧಾ ಮಾಸಪತ್ರಿಕೆಗಳಲ್ಲಿ ಬಂದಿರುವ ಮಾಹಿತಿಗಳನ್ನು ಸಂಗ್ರಹಿಸಿ ಓದಿ ಅಂತಹ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲು ಸಹಾಯಕವಾಗುತ್ತದೆ. ನಾಗರಿಕತೆಯ ನಾಗಾಲೋಟಕ್ಕೆ ಬೆಂಬತ್ತಿ ವಿದ್ಯಾರ್ಥಿಗಳಿಂದು ಮೊಬೈಲ್, ಇಂಟರ್ನೆಟ್, ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಮಗ್ನರಾಗಿ ಪತ್ರಿಕೆ ಓದುವುದರಿಂದ ವಿಮುಖರಾಗುತ್ತಿದ್ದಾರೆ. TV ನೋಡಿರಲಿ, ರೇಡಿಯೋ ಕೇಳಿರಲಿ, ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿರಲಿ, ಮತ್ತೊಮ್ಮೆ ಪತ್ರಿಕೆ ಓದಿದಾಗಲೇ ಮನಸ್ಸಿಗೆ ಸಮಾಧಾನ ಉಂಟಾಗುತ್ತದೆ. ಪ್ರಿಯ ಸ್ನೇಹಿತರೆ, ವಸ್ತುನಿಷ್ಠ ಮತ್ತು ಅರ್ಥಪೂರ್ಣ ಮಾಹಿತಿಗಾಗಿ ಹೆಚ್ಚು ಹೆಚ್ಚು ಪತ್ರಿಕೆಗಳನ್ನು ಕೊಂಡು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಅವು ಕೊಂಡ ಹಣಕ್ಕಿಂತ ಬಹಳ ಮೌಲ್ಯವನ್ನು ಹೊಂದಿರುತ್ತವೆ. ಪತ್ರಿಕೆ ಕೊಳ್ಳಲು ವಿನಿಯೋಗಿಸಿದ ಹಣವು ಎಂದೂ ವ್ಯರ್ಥವಾಗದು. ಅದು ಮುಂದಿನ ಜೀವನಕ್ಕೆ ತೊಡಗಿಸಿಟ್ಟ ಬಂಡವಾಳವಿದ್ದಂತೆ. ಹಾಗಾಗಿ ಪತ್ರಿಕೆಗಳನ್ನು ಅಧ್ಯಯನ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಿ. ಧನ್ಯವಾದಗಳು.